ಮುಖ್ಯಾವಾಸ ಗೃಹಂ. ಸದ್ಗುಣಗಳ ಮುಖ್ಯ ಆವಾಸ ಸ್ಥಾನರಾದ ಶ್ರೀಮಠ್ ಟೀಕಾಕೃತ್ಪಾದರ ಅನುಗ್ರಹದಿಂದ ಆ ತರಹದ ವಿನಯದೊಳಗಿನ ಒಂದು ಪರಮಾಣುವಾದರೂ ನಮ್ಮಲ್ಲಿ ಬರಲಿ. ವಿನಯದಿಂದ ಜೀವನವನ್ನು ಮಾಡೋಣ. ದೇವರು, ವಾಯುದೇವರು, ತತ್ವಾಭಿಮಾನಿ ದೇವತೆಗಳು, ಎಲ್ಲ ಗುರುಗಳು, ಋಷಿಗಳು, ಮುನಿಗಳು, ಗುರುಗಳು, ಮಹಾನುಭಾವರು ಅವರೆಲ್ಲರ ಅನುಗ್ರಹದಿಂದ ಆ ಎಲ್ಲ ಮಹಾಜ್ಞಾನಿಗಳು, ಭಕ್ತಾಗ್ರೇಸರರು, ಭಗವಂತನನ್ನು ಬಿಟ್ಟು ಮುಂದಿನವರಲ್ಲ, ಆ ಭಕ್ತಾಗ್ರೇಸರರು ಅವರೆಲ್ಲರ ಎದುರಿನಲ್ಲಿ ನಾನು ಬಹಳ ಚಿಕ್ಕವ ಅಂತನ್ನುವ ಅನುಸಂಧಾನ ಪದೇ ಪದೇ ನಮಗೆ ಬರಬೇಕು. ಆ ರೀತಿ ಟೀಕಾಕೃತ್ಪಾದರ ಅನುಗ್ರಹವನ್ನು ನಾವೆಲ್ಲರೂ ಪಡೆಯೋಣ. ಟೀಕಾಕೃತ್ಪಾದರ ಇನ್ನೊಂದು ಅವರ ಚರಿತ್ರೆಯಲ್ಲಿ ನೀವೆಲ್ಲ ಕೇಳಿದ್ದು, ಅಕ್ಷೋಭ್ಯ ತೀರ್ಥರು ಪಾಠವನ್ನು ಹೇಳಿದ್ದಾರೆ. ಜ್ಞಾನವನ್ನು ಪಡೆದರು, ಗ್ರಂಥವನ್ನು ರಚನೆ ಮಾಡಬೇಕು ಅಂತ ನೇರವಾಗಿ ಹೋಗಿ ಯರಗೋಳದಲ್ಲಿ ಕೂಡಲಿಲ್ಲ. ಮೊದಲು ತಪಸ್ಸು ಮಾಡಿದರು. ದುರ್ಗಾದೇವಿಯನ್ನು ಒಲಿಸಿಕೊಂಡರು. ದುರ್ಗಾದೇವಿಯಿಂದ ಲೆಕ್ಕಣಿಕೆಯನ್ನು ಪಡೆದುಕೊಂಡು, ಅವಳ ಅನುಗ್ರಹವನ್ನು ಪಡೆದುಕೊಂಡು ಆಮೇಲೆ ಗ್ರಂಥ ರಚನವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಗ್ರಂಥ ರಚನೆ ಬಹಳ ದೊಡ್ಡ ಕಾರ್ಯ. ಗ್ರಂಥ ರಚನೆಯಾಗಿರಬಹುದು, ಅಧ್ಯಯನವಾಗಿರಬಹುದು, ಇನ್ಯಾವುದೇ ಶುಭ ಕಾರ್ಯಗಳಾಗಿರಬಹುದು. ಅದಕ್ಕಾಗಿ ಮೊದಲು ವಿಶೇಷವಾಗಿ ದೇವತಾನುಗ್ರಹವನ್ನು ಪಡೆಯಬೇಕು, ಪುಣ್ಯವನ್ನು ಸಂಪಾದನೆ ಮಾಡಬೇಕು, ದೇವತೆಗಳ ಗುರುಗಳ ಅನುಗ್ರಹ ಪಡೆದು ಮುಂದೆ ಹೋಗಬೇಕು. ಪದ್ಧತಿ ಇದೆ ನಮ್ಮಲ್ಲಿ. ಅದನ್ನು ಹೆಚ್ಚು ಶ್ರದ್ಧೆಯಿಂದ ಮಾಡಬೇಕು. ಮಂಗಲಾಚರಣೆ ಇಲ್ಲದೆ, ದೇವತಾ ಪ್ರಾರ್ಥನೆ ಇಲ್ಲದೆ, ಗಣಪತಿಯನ್ನು ಆರಂಭ ಮಾಡಿಕೊಂಡು ಎಲ್ಲ ದೇವತೆಗಳ ಪ್ರಾರ್ಥನೆ ಇಲ್ಲದೆ ಯಾವ ಸತ್ಕಾರ್ಯವನ್ನು ಮಾಡಿಸೋದಿಲ್ಲ. ಆದರೆ ಅದೊಂದು ಯಾಂತ್ರಿಕ ಆಗಬಾರದು. ಮಂತ್ರಗಳು ಕೂಡ ಯಾಂತ್ರಿಕವಾಗಬಾರದು. ಅನುಸಂಧಾನಪೂರ್ವಕವಾಗಿ ಭಕ್ತಿ ಶ್ರದ್ಧೆಗಳಿಂದ ಇನ್ನಷ್ಟು ಹೆಚ್ಚಿನ ಸಿದ್ಧಿಯನ್ನು ಪಡೆಯಬೇಕು ಅಂತ ಅಪೇಕ್ಷೆ ಇದ್ದ ವ್ಯಕ್ತಿಯಾಗಿದ್ದರೆ ಸಾಧನೆಯನ್ನು ಹೆಚ್ಚು ಮಾಡಬೇಕು. ಆಗ ನಾವು ವಿಶೇಷವಾಗಿ ಆ ಕಾರ್ಯದಲ್ಲಿ ಯಶಸ್ವಿತೆಯನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ. ಅದನ್ನು ಟೀಕಾಕೃತ್ಪಾದರಿಂದ ನಾವು ತಿಳಿಯಬೇಕಾದಂಥದ್ದು. ಯಾವುದೋ ಒಂದು ಗ್ರಂಥದ ಅಧ್ಯಯನ ಮಾಡಬೇಕು, ಇನ್ಯಾವುದೋ ಶ್ರೇಷ್ಠವಾದ ಮಂದಿರವನ್ನು ಕಟ್ಟಬೇಕು, ಪರೋಪಕಾರದ ಯಾವುದೋ ಒಂದು ದೊಡ್ಡ ಕೆಲಸವನ್ನು ಕೈಗೆತ್ತಿಕೊಳ್ಳಬೇಕಾಗಿದೆ. ಜಪ, ಪಾರಾಯಣ ಮೊದಲಾದ ಕಾರ್ಯಗಳು, ದೇವರ ಪೂಜೆ, ವಿಶೇಷವಾದ ಉತ್ಸವ, ಇಂತಹ ಕಾರ್ಯಗಳು, ಯಾವ ಒಂದು ಶುಭ ಕಾರ್ಯವನ್ನು ಮಾಡಬೇಕಾದರೂ ಅದು ಪೂರ್ಣ ಆಗಬೇಕು, ಮಧ್ಯದಲ್ಲಿ ನಿಲ್ಲಬಾರದು. ಪೂರ್ಣ ಅಂದಾಕ್ಷಣಕ್ಕೆ ನಾವೆಲ್ಲ ಅಂದ್ಕೊಳ್ಳೋದೇನು ಗೊತ್ತಾ, ಪೂರ್ಣ ಆಗಿಬಿಟ್ಟಿದೆ, ಆಗಿ ಆರಾಧನೆ ಪೂರ್ಣ ಆಯ್ತು ನೋಡಿ. ಯಾತ್ರೆಗೆ ಅಂತ ಹೋಗ್ತಾನೆ, ಹೋಗಿ ಮನೆಗೆ ಬರ್ತಾನೆ, ಅಂತೂ ಯಾತ್ರಾ ಮುಗಿತಪ್ಪ, ಮುಗಿದದ್ದು ನಿಜ, ನಿರ್ವಿಘ್ನವಾಗಿ ಯಾತ್ರೆ ಆದದ್ದು ಸತ್ಯ. ಆದರೆ ಯಾತ್ರೆ ಪೂರ್ಣ ಆಯಿತಾ? ನಿರ್ವಿಘ್ನವಾಗಿ ಯಾತ್ರೆ ಆಯಿತಾ? ನಿರ್ವಿಘ್ನವಾಗಿ ಯಾತ್ರೆ ಆಯಿತು ಅಂತನ್ನುವುದರ ಪರಿಭಾಷೆ ಇವನು ಮಾಡಿಕೊಂಡದ್ದೇನು ಅಂದರೆ, ಯಾವ ಊರುಗಳಿಗೆ ಹೋಗಬೇಕು ಅಂತ ಅಂದುಕೊಂಡಿದ್ದೆ ಆ ಎಲ್ಲ ಊರುಗಳನ್ನು ತಲುಪಿದರೆ ಪೂರ್ಣ. ಯಾವ ಡೇಟಿಗೆ ಹೊರಟು ಯಾವ ಡೇಟಿಗೆ ಬರಬೇಕು ಅಂತ ಅಂದ್ಕೊಂಡಿದ್ದೆ, ಸರಿಯಾಗಿ ಹಾಗೇ ಬಂದರೆ ಯಾವ ವಿಘ್ನಗಳು ಆಗಲಿಲ್ಲ. ಇಷ್ಟು ಮಾತ್ರ ಅಲ್ಲ, ಯಾತ್ರೆ ನಿರ್ವಿಘ್ನವಾಯಿತು, ಯಾತ್ರೆ ಪರಿಪೂರ್ಣವಾಯಿತು ಅಂತ ಯಾವಾಗ ತಿಳಿಯೋದು? ಯಾತ್ರೆಯಲ್ಲಿ ಏನೆಲ್ಲ ಅನುಸಂಧಾನ ಇವನಿಗೆ ಬರಬೇಕಾಗಿತ್ತು. ಆ ಗಂಗೆಯನ್ನು ಕಂಡಾಗ ಯೋಸೌ ಸರ್ವಗತೋ ವಿಷ್ಣು ಚಿತ್ಸ್ವರೂಪಿ ನಿರಂಜನ ಸಯೇವ ದ್ರವರೂಪೇಣ ಗಂಗಾಂಭೋ ರಾತ್ರ ಸಂಶಯ.
ಒಂದೊಂದು ಕಣಗಳಲ್ಲಿಯೂ ಭಗವಂತ ಇದ್ದಾನೆ ಎನ್ನುವ ಅನುಸಂಧಾನ. ಎಷ್ಟು ಸಲ ಮುಳುಗು ಹಾಕಿದ ಕಾಶಿಯಲ್ಲಿ, ಪ್ರಯಾಗದಲ್ಲಿ, ಹರಿದ್ವಾರದಲ್ಲಿ, ಋಷಿಕೇಶದಲ್ಲಿ, ಎಲ್ಲ ಷಟ್ ಪ್ರಯಾಗಗಳಲ್ಲಿ, ನಂದ ಪ್ರಯಾಗದಲ್ಲಿ, ಎಲ್ಲ ಕಡೆಗೆ, ಕೊನೆಗೆ ಅಲಕನಂದೆಯಲ್ಲಿ ಮುಳುಗು ಹಾಕಿದಾಗಲೂ ಯೋಸೌ ಸರ್ವಗತೋ ವಿಷ್ಣು ಚಿತ್ಸ್ವರೂಪಿ ನಿರಂಜನ. ಇದು ನೆನಪೇ ಆಗದೆ, ಕಿವಿಗೆ ಬೀಳದೆ, ಬಾಯಿಗೂ ಬರದೆ ಯಾತ್ರೆ ಮುಗಿಸಿದವರಂತೂ ಮಹಾತ್ಮರು. ಕೆಲವರಿಗೆ ಬಾಯಿಗೆ ಬರುತ್ತೆ, ಮನಸ್ಸಿಗೆ ಬರೋದಿಲ್ಲ. ಮನಸ್ಸಿಗೆ ಬರುತ್ತೆ, ಒಮ್ಮೆ ಬರ್ತದೆ, ಮತ್ತೆ ಬರೋದಿಲ್ಲ. ಇದು ವಿಘ್ನ ಅಲ್ವಾ? 2 ಹೊತ್ತು ಫಲಾರ ಆಯಿತು. ಎಂಥ ಫಲಾರ! ಭಾಳ ದೂರಿತ್ರಿ ಅದು ಅಡುಗೆ ಮನೆ. ಎಷ್ಟು ದೂರಿದ್ರು ಆ ಉಪ್ಪಿಟ್ಟಿನ ವಾಸನೆ ಬರ್ತಿತ್ತು. ಏನು ಹೇಳಿ ನಾನು ಅಂತ, ಏನು ಹೇಳಿ ನೀ ಯಾಕೆ ಯಾತ್ರೆಗೆ ಹೋದಿ? ಈ ಉಪ್ಪಿಟ್ಟಿಲ್ಲೇ ಸಿಗ್ತಿತ್ತಲ್ಲ. ಉಪ್ಪಿಟ್ಟಂತೆ ಇನ್ನೇನೇನೋ ಹೇಳ್ತಾರೆ, ಅದೆಲ್ಲ ಹೇಳಲಿಕ್ಕೆ ನಮಗಾಗೋದಿಲ್ಲ. ಆ ಶಬ್ದಗಳ ಪ್ರಯೋಗ ಮಾಡಬಾರದು. ಅಂತಹ ನಾನಾ ವಿಧವಾದ ಅಪೇಕ್ಷೆಗಳನ್ನಿಟ್ಟುಕೊಂಡು ನಿರ್ವಿಘ್ನವಾಗಿ ಆಯಿತು. ಯಾವುದು ವಿಘ್ನ ಅಂತೆ ಗೊತ್ತಾಗಿಲ್ಲಲ್ಲ. ಇದೇ ನಮ್ಮ ಜೀವನದೊಳಗೆ ಬಂದ ದೊಡ್ಡ ವಿಘ್ನ. ವಿಘ್ನ ಅನ್ನುವ ಶಬ್ದದ ಅರ್ಥವೇ ಗೊತ್ತಾಗಿಲ್ಲ. ಕಾಗಿನಿ ನದಿ ಏನು ಮಣ್ಣು, ನೀರೇ ಕಾಣಿಸೋದ್ರು, ಬರೀ ಕೆಸರು ಸರಿ. ಏನದು ಕಾಗಿನಿ ನದಿ? ಅಗಸ್ತ್ಯ ಋಷಿಗಳು ಎಲ್ಲ ತೀರ್ಥಗಳಿಗೆ ಹೋಗಿ ಸ್ನಾನ ಮಾಡಿ ಅದೆಲ್ಲವನ್ನ ಕಮಂಡಲುವಿನಲ್ಲಿ ತೆಗೆದುಕೊಂಡು ಬಂದದ್ದು. ಸ್ವತಃ ಇಂದ್ರದೇವರು ಕಾಗೆಯ ರೂಪದಲ್ಲಿ ಬಂದು ಅದನ್ನು ಉರುಳಿಸಿ ಅದನ್ನು ಹರಿಸಿದ್ದು. ಸಕಲ ತೀರ್ಥಗಳ ಸಾರ ಅದು ಕಾಗಿನಿ. ಹೀಗಾಗಿ ಅದು ಕೆಸರು ಅಂತ ನೋಡುವುದಲ್ಲ, ಕಾಣುವುದಕ್ಕೆ ಕೆಸರಿದೆ. ಆದರೆ ಅಷ್ಟೆಲ್ಲ ತೀರ್ಥಗಳ ಸನ್ನಿಧಾನ, ತೀರ್ಥಾಭಿಮಾನಿ ದೇವತೆಗಳ ಸನ್ನಿಧಾನ, ತೀರ್ಥ ನಿಯಾಮಕ ಭಗವದ್ ರೂಪಗಳ ಸನ್ನಿಧಾನ ಅಲ್ಲಿ ಉಂಟು ಅನ್ನುವ ಅನುಸಂಧಾನ ಬಂದು ಮುಳುಗಿ ಉಳಿದು, ಅಲ್ಲ ನಾವು ಉಳಿದು ಅನ್ನೋದು ಸರಿ, ಅನುಸಂಧಾನ ಹಾಗೇ ಉಳಿದು ನಾವು ಸ್ನಾನ ಮುಗಿಸಿ ಮೇಲೆ ಬಂದರೆ ನಿರ್ವಿಘ್ನವಾಗಿ ಸ್ನಾನ ಆಯಿತು. ಗೋವಿಂದ, ಎಷ್ಟು ವಿಘ್ನಗಳಿವೆ. ಯಾಕೆ ದೇವತಾ ಪ್ರಾರ್ಥನೆ? ಇದಕ್ಕೋಸ್ಕರ ದೇವತಾ ಪ್ರಾರ್ಥನೆ. ಸ್ನಾನಕ್ಕೆ ಹೋಗಬೇಕಾದ್ರೆ ಸ್ನಾನಾರ್ಥ ಅನುಜ್ಞ, ಸ್ನಾನಕ್ಕಾಗಿ ಅನುಜ್ಞೆಯನ್ನು ಕೊಡಿ. ಅವಶ್ಯವಾಗಿ ಹೋಗಿ ಬರ್ರಿ ಅಂತಾರೆ. ಇದೆಲ್ಲ ಹೋಗಿ ಬರ್ರಿ, ಈಗ ಬರ್ರಿ, ಇವೆಲ್ಲ ಅನುಜ್ಞೆ ಅಲ್ಲ. ಓಂ ಅಂತ ಹೇಳಬೇಕು. ಅದರರ್ಥ ಓಂಕಾರ ಪ್ರತಿಪಾದ್ಯನಾದ ಭಗವಂತ ನಿನ್ನ ಇಷ್ಟಾರ್ಥವನ್ನು ಪೂರ್ಣ ಮಾಡಲಿ ಅಂತ ಛಾಂದೋಗ್ಯೋಪನಿಷತ್ತಿನಲ್ಲಿ ಅದರ ಭಾಷ್ಯದಲ್ಲಿ ತದುಕ್ತಂ ತಥಾ ಕುರ್ಯಾತ್, ನಿನಗೆ ಅಭಿಪ್ರೇತವಾದ ಸತ್ಕಾರ್ಯವನ್ನು ದೇವರು ಹಾಗೆ ಪೂರ್ಣ ಮಾಡಲಿ ಅಂತ ಆ ಓಂಕಾರ ಪ್ರತಿಪಾದ್ಯನಾದ ಪರಮಾತ್ಮನಿಗೆ ಗುರುಗಳು, ಹಿರಿಯರು, ಮಾನ್ಯರು ಪ್ರಾರ್ಥನೆಯನ್ನು ಮಾಡಿದರೆ ಅವರ ಪ್ರಾರ್ಥನೆಯ ಬಲದಿಂದ ಆ ಕಾರ್ಯ ಪೂರ್ಣ ಆಗ್ಬೋದು. ಅನುಜ್ಞೆಯನ್ನು ಕೇಳಬೇಕು, ಅವರ ಆಶೀರ್ವಾದ ಪಡೆಯಬೇಕು, ದೇವರಿಗೆ ಪ್ರಾರ್ಥನೆ ಮಾಡಬೇಕು. ನಿರ್ವಿಘ್ನತೆ ಅಂದರೆ ಲೌಕಿಕ ನಿರ್ವಿಘ್ನತೆಯೂ ಸರಿ, ಹೋಗುವಾಗ ಎಡವು ಬಿದ್ದ ಅಥವಾ ಇನ್ನೇನೋ ಅನಾನುಕೂಲ ಆಯಿತು, ಸ್ನಾನಕ್ಕೆ ಹೋಗಲಿಕ್ಕೆ ಆಗಲಿಲ್ಲ, ಇಂತಹ ವಿಘ್ನಗಳೂ ಬರಬಾರದು. ಜೊತೆಗೆ ಭಕ್ತಿ, ಶ್ರದ್ಧೆ, ಅನುಸಂಧಾನ ಇವುಗಳಿಗೆ ವಿಘ್ನ ಬರಬಾರದು. ಆ ರೀತಿಯ ನಿರ್ವಿಘ್ನತೆ ಬರಬೇಕು ಅಂದರೆ ಸ್ನಾನದಂತಹ ಪುಟ್ಟ ಶುಭ ಕಾರ್ಯಕ್ಕೂ ಕೂಡ ನಾವು ದೇವತಾನುಗ್ರಹ ಪಡೆಯಬೇಕು. ಯಾಕೆಂದರೆ ಟೀಕಾಕೃತ್ಪಾದರು ಸುಧಾದಿ ಗ್ರಂಥಗಳ ರಚನೆ ಮಾಡುವುದಕ್ಕೆ ತಪಸ್ಸು ಮಾಡಿದರು. ನಾವು ಅಂಥದನ್ನೇ ಮಾಡಬೇಕಾಗಿದ್ದರೆ ತಪಸ್ಸು ಮಾಡಬೇಕಾಗಿತ್ತು. ನಮಗೇನಂಥ ಕೆಲಸ ಏನಿಲ್ಲ, ನಾವು ಮಾಡೋದಿಲ್ಲ ಅಂತನಬೇಡಿ. ಅದು ಅವರು ದೊಡ್ಡವರು ಮಾಡಿದರು. ಆದರೆ ನಮಗೆ ನಮ್ಮ ದೃಷ್ಟಿಯಲ್ಲಿ ಯಾವುದು ಶುಭ ಕಾರ್ಯ, ಸತ್ಕಾರ್ಯ, ನಮಗೆ ಯೋಗ್ಯವಾದದ್ದು, ಸಣ್ಣದು ಪುಟ್ಟದು, ಅದನ್ನು ಮಾಡುವಾಗ
ಆ ಭಕ್ತಿ ಶ್ರದ್ಧೆಗಳಿಂದ ಅನುಸಂಧಾನದಿಂದ ಮಾಡುವುದಕ್ಕೋಸ್ಕರ ದೇವತಾನುಗ್ರಹವನ್ನು ಪಡೆದು ಅದನ್ನು ನಿರ್ವಿಘ್ನವಾಗಿ ಮಾಡಿಕೊಳ್ಳುವುದಕ್ಕೆ ನಾವೆಲ್ಲ ಮುಂದಾಗಬೇಕು ಅನ್ನುವುದನ್ನು ಶ್ರೀಮಠ್ ಟೀಕಾಕೃತ್ಪಾದರು ತಿಳಿಸಿಕೊಟ್ಟಿದ್ದಾರೆ. ದುರ್ಗಾದೇವಿ ತಮೋಗುಣಕ್ಕೆ ಅಭಿಮಾನಿನಿಯಾದಂತಹ ದೇವಿ. ಆ ತಮೋಗುಣದ ಕಾರ್ಯ ಆಗದೇ ಇರುವಂತೆ ಗಣಪತಿಗೆ ಪ್ರಾರ್ಥನೆ ಯಾಕೆ? ಎಲ್ಲ ನಿರ್ವಿಘ್ನ ಆಗಬೇಕು ಅನ್ನೋದಕ್ಕೋಸ್ಕರ. ಅವನೇನು ದೇವತೆ? ವಿಘ್ನಾಧಿಪ, ವಿಘ್ನಗಳಿಗೆ ಅಧಿಪ. ಮತ್ತು ಅವನಿಗೆ ನಾವು ಪ್ರಾರ್ಥನೆ ಮಾಡಿದರೆ ವಿಘ್ನಗಳನ್ನು ಕೊಡ್ತಾನೆ ಅಲ್ವಾ? ನಿಮ್ಮ ಹತ್ರ ಏನಿರ್ತದೋ ಅದನ್ನು ಕೊಡ್ತೀರಲ್ವಾ? ಒಬ್ಬರು ಹಣ್ಣು ಇಟ್ಕೊಂಡಿದ್ದಾರೆ, ಒಬ್ಬರ ಹತ್ರ ಹಾಲಿದೆ, ಸಾಲಾಗಿದ್ದಾರೆ ನಿಮಗೆಲ್ಲ ಫಲಾರ ಕೊಡೋದಕ್ಕೆ ಅಂತ. ನೀವು ಯಾರ ಹತ್ರ ಹೋಗ್ತೀರೋ ಅವ್ರ ಹತ್ರ ಏನಿರ್ತದೋ ನಿಮ್ಗೆ ಹಾಕ್ತಾರೆ. ಹಾಲಿದ್ರೆ ಹಾಲು ಹಾಕ್ತಾರೆ, ಉಪ್ಪಿಟ್ಟಿದ್ರೆ ಉಪ್ಪಿಟ್ಟು ಹಾಕ್ತಾರೆ, ಅವಲಕ್ಕಿದ್ರೆ ಅವಲಕ್ಕಿ ಹಾಕ್ತಾರೆ. ಅವನು ವಿಘ್ನಾಧಿಪ, ಅವನು ಇಟ್ಕೊಂಡದ್ದೇ ಬುಟ್ಟಿಯೊಳಗೆ ವಿಘ್ನಗಳನ್ನು. ನೀವು ಅವನ ಮುಂದೆ ಹೋಗಿ ನಿಂತರೆ ವಿಘ್ನನೇ ಕೊಡ್ತಾನೆ ಅಂತಂದರೆ ಹಾಗಲ್ಲ. ಅಧಿಪ ಅಂದರೆ ಯಥೇಷ್ಟ ವಿನಿಯೋಗಕರ್ತ. ಅವನು ಬೇಕು ಅಂದರೆ ವಿಘ್ನಗಳನ್ನು ಕೊಡಬಹುದು, ಬೇಡ ಅಂದರೆ ಬಿಡಬಹುದು. ವಿಘ್ನಗಳನ್ನು ಪರಿಹಾರ ಮಾಡುವುದಕ್ಕೂ ಸಮರ್ಥ, ಕೊಡುವುದಕ್ಕೂ ಸಮರ್ಥ. ಆದ್ದರಿಂದ ವಿಘ್ನಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರ ಆ ವಿಘ್ನಾಧಿಪನನ್ನು ಪ್ರಾರ್ಥನೆ ಮಾಡ್ತೇವೆ. ಹಾಗೆ ತಮೋಗುಣದ ಕಾರ್ಯಗಳು ಯಾವುದು ಆಗಬಾರದು ಅನ್ನುವುದಕ್ಕೋಸ್ಕರ ತಮೋಗುಣಾಭಿಮಾನಿನಿಯಾದ ದುರ್ಗಾದೇವಿಯ ವಿಶೇಷವಾದ ಅನುಗ್ರಹವನ್ನು ಪಡೆದು ಅಜ್ಞಾನ, ಸಂಶಯ, ವಿಪರೀತ ಜ್ಞಾನ, ನಿದ್ರೆ, ಆಲಸ್ಯ, ಶ್ರಮ ಮೊದಲಾದ ಅನೇಕ ದೋಷಗಳು ಹಾಗೂ ಬಾಹ್ಯವಾದ ಯಾವುದೇ ರೀತಿಯ ಕಷ್ಟಗಳು, ವಿಘ್ನಗಳು ಬರಬಾರದು ಅನ್ನುವುದಕ್ಕೋಸ್ಕರ ಆ ಸರ್ವೋತ್ತಮನಾದ ಭಗವಂತನ ಯಥಾರ್ಥ ಜ್ಞಾನವನ್ನು ಪಡೆದುಕೊಂಡು ಆ ಕಾರ್ಯವನ್ನು ಮಾಡಬೇಕು ಅನ್ನುವುದಕ್ಕೆ ದುರ್ಗಾದೇವಿಯ ಒಂದು ವಿಶೇಷವಾದಂತಹ ಅನುಗ್ರಹವನ್ನು ಪ್ರಾರ್ಥನೆ ಮಾಡಿದ್ದಾರೆ ಎಂಬುದಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಅಂತಹ ಟೀಕಾಕೃತ್ಪಾದರ ಆದರ್ಶವನ್ನು ಒಂದಲ್ಲ ಎರಡಲ್ಲ ಅನೇಕ ಇವೆ. ಒಂದೆರಡನ್ನು ಆದರೂ ನಾವು ಮನಸ್ಸಿನಲ್ಲಿಟ್ಟುಕೊಂಡು ಜೀವನದಲ್ಲಿ ಅದನ್ನು ತರುವುದಕ್ಕೆ ಪ್ರಯತ್ನ ಮಾಡಬೇಕು. ವೈರಾಗ್ಯ ಹೇಗೆ ಅಂತ ಇಷ್ಟೊತ್ತು ಹೇಳಿದ್ದನ್ನು ಕೇಳಿದ್ದೀರಿ, ಅದರ ಬಗ್ಗೆ ಮತ್ತೆ ಹೇಳೋದಿಲ್ಲ. ಎಲ್ಲ ಇದ್ದಾಗಲೂ ಅದನ್ನು ಪರಿತ್ಯಾಗ ಮಾಡಿದವರು. ಎಲ್ಲವೂ ಇತ್ತು, ರಾಜ್ಯ ಇದೆ, ಮದುವೆಯಾಗಿದೆ, ವಿವಾಹಿತಳಾದಂತಹ ಪತ್ನಿ ಇದ್ದಳು ಪೂರ್ವಾಶ್ರಮದಲ್ಲಿ, ಐಶ್ವರ್ಯ ಇದೆ, ಇವರೇ ಮುಂದೆ ಅಧಿಕಾರಕ್ಕೆ ಬರುವವರು, ರಾಜರಾಗುವವರು, ಎಲ್ಲ ಇದೆ, ತಾರುಣ್ಯ ಇದೆ. ಇಷ್ಟೆಲ್ಲ ಇದ್ದರೂ ಕೂಡ ಅದನ್ನು ಪರಿತ್ಯಾಗ ಮಾಡಿದಂತಹ ವೈರಾಗ್ಯ, ಅದೆಲ್ಲವನ್ನೂ ಬಿಟ್ಟರು. ಇದು ಅವರ ಬಹಳ ದೊಡ್ಡದಾದಂತಹ ಆದರ್ಶ. ಏನಿಲ್ಲದೆ ಇದ್ದಾಗೆ ಬಿಡೋದು ದೊಡ್ಡದಲ್ಲ, ಬಹಳ ದೊಡ್ಡ ಮಟ್ಟದಲ್ಲಿ ವೈರಾಗ್ಯ, ಆಮೇಲೆ ಸಣ್ಣ ಮಟ್ಟದಲ್ಲಿ ಆದರೂ ವೈರಾಗ್ಯವನ್ನು ರೂಢಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು. ಕಣ್ಣೆದರಿಗೆ ನಿಷಿದ್ಧವಾದ ವಸ್ತು ಇದ್ದರೂ ಅದನ್ನು ತಿನ್ನದೇ ಇರುವಂತಹ ಒಂದು ದಾರ್ಢ್ಯ ಮನಸ್ಸಿಗೆ ಬಂದರೆ ಅಷ್ಟೇ ವೈರಾಗ್ಯ. ತಿನ್ನದೇನೇ ಇರೋದು ಬೇಡ, ವಿಹಿತವಾದದ್ದನ್ನು ತಿನ್ನಬಹುದು. ನಿಷಿದ್ಧವಾದ ಪದಾರ್ಥಗಳು ಎಷ್ಟೇ ರುಚಿಯಾಗಿದ್ದರೂ ಕೂಡ ಅದನ್ನು ತಿನ್ನದೇ ಇರೋ ಹಾಗೆ, ಅದರ ಕಡೆಗೆ ನೋಡದೇ ಇರೋ ಹಾಗೆ, ಅದನ್ನು ಅಪೇಕ್ಷೆ ಪಡದೇ ಇರೋ ಹಾಗೆ ರೂಢಿ ಮಾಡಿಕೊಳ್ತಾ ಹೋಗಬೇಕು. ಧ್ಯಾನ ಮಾಡಬೇಕು ಅಂದರೆ ಒಂದು ವಸ್ತುವನ್ನು, ಚಿತ್ರವನ್ನು ನೋಡ್ತಾ ಇರಬೇಕು. ನೋಡ್ತಾ 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 ಅದನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡುವುದಕ್ಕೆ ರೂಢಿ ಮಾಡಿಕೊಳ್ತಾನಲ್ಲ, ಹಾಗೆ ಇದು ಮನಸ್ಸಿನಲ್ಲಿ ಆ ವಸ್ತು ಬರಲಿ ಅಂತ ಪ್ರಯತ್ನ. ಇದು ವಿಪರೀತ, ಇದು ಮನಸ್ಸಿನಿಂದ ದೂರ ಹೋಗಲಿ ಅಂತ ಆ ರೀತಿ ಪ್ರಯತ್ನವನ್ನು ಮಾಡಿ 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 ಈಗ ಚಾತುರ್ಮಾಸ್ಯ ವ್ರತ ನಡೀತಾ ಇದೆ. ವ್ರತದ ಪದಾರ್ಥಗಳನ್ನೇ, ವ್ರತದ ಅಡಿಗೆಯನ್ನೇ ಇಲ್ಲಿ ಊಟ ಮಾಡಿರ್ತೀರಿ.
ಇದನ್ನು ಮಾಡುವಾಗ ಸಂತೋಷದಿಂದ ಮಾಡಿದರೆ ಸಾಕು, ಅದೇ ವೈರಾಗ್ಯ. ಬೇರೆ ಏನು ಬೇಕಾಗಿಲ್ಲ. ನಿಮಗೆ ಬೇರೆ ಬಡಿಸೋದೇ ಇಲ್ಲ, ಬಡಿಸೋದೇ ವ್ರತದ್ದನ್ನು. ಪ್ರತ್ಯೇಕ ನಿಮ್ಮ ವೈರಾಗ್ಯದ ಕೆಲಸ ಏನಲ್ಲಿರೋದಿಲ್ಲ. ಆದರೆ ವೈರಾಗ್ಯದ ಕೆಲಸ ಎಷ್ಟಿದೆ? ಸ್ವಲ್ಪ ಇದೆ. ಅದೇನು? ಸಂತೋಷದಿಂದ ತಿನ್ನಬೇಕು.